ಹಲೋ ಗುರುವೆ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ವಾರದ OTT ರೆಕಮೆಂಡೇಶನ್ಸ್ ಅಲ್ಲಿ ಯಾವ್ಯಾವ ಸಿನಿಮಾ ರಿಲೀಸ್ ಆಗಿದೆ, ಯಾವ್ಯಾವ OTT ಪ್ಲಾಟ್ಫಾರ್ಮ್ ಅಲ್ಲಿ ಅವೈಲೇಬಲ್ ಇದೆ, ಮತ್ತೆ ಸಿನಿಮಾ ಹೇಗಿದೆ, ನೋಡ್ಬೋದಾ ಇಲ್ಲ ಸ್ಕಿಪ್ ಮಾಡ್ಬೋದಾ, ಎಲ್ಲವನ್ನ ಈ ವಿಡಿಯೋಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಅಂಡ್ ಚಾನಲ್ ಅಲ್ಲಿ ಬರುವಂತಹ ಕಂಟೆಂಟ್ ಗಳು ನಿಮಗೆ ತುಂಬಾ ಇಷ್ಟ ಆದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಪುಷ್ಪಾ 2 ದ ರೂಲ್. ಬರೀ ಒಂದು ಕ್ಯಾರೆಕ್ಟರ್ ಇಂದ ಇಡೀ ಬಾಕ್ಸ್ ಆಫೀಸ್ ಅನ್ನ ರೂಲ್ ಮಾಡಬಹುದು ಅಂತ ತೋರಿಸ್ಕೊಟ್ಟಂತಹ ಸಿನಿಮಾ ಪುಷ್ಪ. ಸುಕುಮಾರ್ ಅವರು ನಿರ್ದೇಶಿಸಿರುವಂತಹ ಈ ಮ್ಯಾಗ್ನಮ್ ಓಪಸ್ ತನ್ನ ಮೊದಲನೇ ಭಾಗದಿಂದ ಬಹಳಷ್ಟು ಪಾಪ್ಯುಲಾರಿಟಿ ಪಡ್ಕೊಂಡಿತ್ತು ಅಂಡ್ ಅದರ ಸೆಕೆಂಡ್ ಪಾರ್ಟ್ ಎಷ್ಟು ಸದ್ದನ್ನ ಮಾಡ್ತು ಅನ್ನೋದು ಈಗ ಗುಟ್ಟಿನ ಮಾತೇನಲ್ಲ. ಸಿಂಡಿಕೇಟ್ ಪ್ರೆಸಿಡೆಂಟ್ ಆದಂತಹ ಪುಷ್ಪರಾಜ್ ಹೇಗೆ ಸಿಸ್ಟಮ್ ಅನ್ನ ರೂಲ್ ಮಾಡ್ತಾನೆ ಅನ್ನೋದನ್ನ ಈ ಪಾರ್ಟ್ ಎಕ್ಸ್ಪ್ಲೋರ್ ಮಾಡುತ್ತೆ. ಖಡಕ್ ಸಿನಿಮಾ ಪ್ರಕಾರ ಇದೊಂದು ಆವರೇಜ್ ವಾಚ್. 6.4 IMDb ಅನ್ನ ಈ ಸಿನಿಮಾ ಪಡ್ಕೊಂಡಿದೆ. ನೆಟ್ಫ್ಲಿಕ್ಸ್ ಅಲ್ಲಿ ಒಳ್ಳೆ ಕನ್ನಡದ ಡಬ್ಬಿಂಗ್ ಕ್ವಾಲಿಟಿಯೊಂದಿಗೆ ಅವೈಲೇಬಲ್ ಇದೆ ಅಂಡ್ ಇದರಲ್ಲಿ 23 ನಿಮಿಷದ ಆಡೆಡ್ ಫುಟೇಜಸ್ ಕೂಡ ಇದೆ. ಹಿಸಾಬ್ ಬರಾಬರ್. ಇದು ಕಾಮಿಡಿ ಪ್ಲಸ್ ಥ್ರಿಲ್ಲರ್ ಜಾನರ್ಗೆ ಸೇರ್ಕೊಳ್ಳುವಂತಹ ಸಿನಿಮಾ ಲೀಡ್ಗಳಾಗಿ ಆರ್ ಮಾಧವನ್, ಕೀರ್ತಿ ಕುಲ್ಹಾರಿ ಕಾಣಿಸ್ಕೊಂಡಿದ್ದಾರೆ. ಅಶ್ವಿನ್ ದೀರ್ ಅವರು ನಿರ್ದೇಶಿಸಿರುವಂತಹ ಈ ಸಿನಿಮಾದ ಕತೆ ರಿವಾಲ್ವ್ ಆಗೋದು ರಾಧೆ ಮೋಹನ್ ಶರ್ಮಾ ಅನ್ನುವಂತಹ ರೈಲ್ವೆ ಟಿಕೆಟ್ ಕಲೆಕ್ಟರ್ನ ಸುತ್ತ. ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹುಟ್ಟಿ ಬೆಳೆದಿರುವಂತಹ ಇವನು ಒಂದೊಂದು ಪೈಸೆಯ ಲೆಕ್ಕನ ಕೂಡ ಮಿಸ್ ಮಾಡದೆ ಇಟ್ಕೋತಾನೆ. ಇವನ ಅಕೌಂಟ್ ಇರುವಂತಹ ಪ್ರೈವೇಟ್ ಬ್ಯಾಂಕ್ ನ ಓನರ್ ಒಂದು ಸ್ಕ್ಯಾಮ್ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನ ಕೊಳ್ಳೆ ಹೊಡೆದಿರ್ತಾನೆ. ಏನ್ ಈ ಸ್ಕ್ಯಾಮು? ಈ ಸ್ಕ್ಯಾಮ್ ಬಗ್ಗೆ ಇವ್ನಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದೇ ಇಲ್ಲಿನ ಪ್ಲಾಟು. ಸ್ಕ್ಯಾಮ್ 1992 ಲಕ್ಕಿ ಭಾಸ್ಕರ್ ಅಷ್ಟು ಥ್ರಿಲ್ಲಿಂಗ್ ಆಗದೆ ಇದ್ರೂ ಕೂಡ ಒಂದು ಸ್ಲೋ ಪಾಯ್ಸನ್ ರೀತಿಲಿ ಈ ಸಿನಿಮಾ ವರ್ಕ್ ಆಗುತ್ತೆ. ಬಹಳ ಅಂಡರ್ಸ್ಟ್ಯಾಂಡಿಂಗ್, ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡುವಂತಹ ಈ ಸಿನಿಮಾ ಖಡಕ್ ಸಿನಿಮಾ ಪ್ರಕಾರ ಒಂದು ಡೀಸೆಂಟ್ ವಾಚ್. 8 IMDb ರೇಟಿಂಗ್ ನೊಂದಿಗೆ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಮರ್ಯಾದೆ ಪ್ರಶ್ನೆ. ಈಗೋ ಕ್ಲಾಶ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಹಲವಾರು ಸಿನಿಮಾಗಳು ಆಡಿಯನ್ಸ್ ನ ಅಟೆನ್ಷನ್ ನ ಗ್ರಾಬ್ ಮಾಡ್ಕೊಂಡಿರುವಂತಹ ಎಕ್ಸಾಂಪಲ್ಸ್ ತುಂಬಾನೇ ಇದೆ. ಕನ್ನಡದಲ್ಲಿ ಈ ಪ್ರಯತ್ನ ಮಾಡಿ ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡಿರುವಂತಹ ಡೈರೆಕ್ಟರ್ ನಾಗರಾಜ್ ಸೋಮಯಾಜಿಗೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು. ಇಲ್ಲಿ ಹೀರೋ ಸೆಂಟ್ರಿಕ್ ಅನ್ನುವಂತಹ ಕಾನ್ಸೆಪ್ಟ್ ಇಲ್ಲ. ಯಾವಾಗ ಯಾರು ವಿಲನ್ ಆಗ್ತಾರೆ ಅನ್ನೋದು ರಿಯಲ್ ಲೈಫ್ ಅಷ್ಟು ರಿಯಲಿಸ್ಟಿಕ್ ಆಗಿದೆ. 3 ಜನ ಸ್ನೇಹಿತರು ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆಗುವಂತಹ ಒಂದು ಅನಾಹುತ ಈಗೋ ಕ್ಲಾಶ್ ನತ್ತ ಮುಂದುವರೆದು ಇನ್ನಷ್ಟು ಅನಾಹುತಗಳಿಗೆ ಹೇಗೆ ದಾರಿ ಆಯಿತು ಅನ್ನೋದೇ ಇಲ್ಲಿನ ಪ್ಲಾಟ್. ಸಿನಿಮಾ ಥಿಯೇಟರ್ಸ್ ನಲ್ಲಿ ತಾನು ಡಿಸರ್ವ್ ಮಾಡುವಂತಹ ಅಟೆನ್ಷನ್ ಅನ್ನ ಪಡ್ಕೊಂಡಿಲ್ಲ. ಬಟ್ ಈಗ 8.9 ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ಅವೈಲೇಬಲ್ ಇದೆ. ಐಡೆಂಟಿಟಿ. ಮಲಯಾಳಂನ ಈ ಸಸ್ಪೆನ್ಸ್ ಥ್ರಿಲ್ಲರ್ ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿರೋದು ಟೊವಿನೋ ಥಾಮಸ್ ಮತ್ತು ತ್ರಿಷಾ ಅವರು. ಅಖಿಲ್ ಪಾಲ್ ಇದರ ನಿರ್ದೇಶನವನ್ನ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಇವರು ಎಸೆಯುವಂತಹ ಟ್ವಿಸ್ಟ್ ಅಂಡ್ ಟರ್ನ್ ಗಳು ಬಹಳ ಅನ್ಎಕ್ಸ್ಪೆಕ್ಟೆಡ್ ಆಗಿದ್ವು ಅಂಡ್ ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಸಖತ್ ಎನ್ಹಾನ್ಸ್ ಮಾಡ್ತು ಗುರುವೆ. ಕಥೆಯ ಪ್ಲಾಟ್ ಲೈನ್ ಹೇಳಿದ್ರೆ ಅದೊಂದು ಸ್ಪಾಯ್ಲರ್ ರೀತಿ ಆಗ್ಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಅದನ್ನ ಡಿಸ್ಕ್ಲೋಸ್ ಮಾಡದೇ ಇರೋದೇ ಒಳ್ಳೆ ಚಾಯ್ಸ್ ಗುರುವೆ. ಒಂದು ಮರ್ಡರ್ ನ ಇನ್ವೆಸ್ಟಿಗೇಷನ್ ಸುತ್ತ ಬಿಲ್ಡ್ ಆಗಿರುವಂತಹ ಈ ಕತೆ ಅನ್ಫೋಲ್ಡ್ ಆಗ್ತಾ ಆಗ್ತಾ ಎಷ್ಟು ಕಾಂಪ್ಲೆಕ್ಸ್ ಆಗುತ್ತೆ ಅನ್ನೋದನ್ನ ನೋಡೋದಕ್ಕೆ ಒಳ್ಳೆ ಕಿಕ್ಕಿತ್ತು ಅಂದ್ರೆ ಮಾತ್ರ ತಪ್ಪಾಗಲ್ಲ. ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಇರುವಂತಹ ಫಾರ್ಮ್ಗೆ ಎಷ್ಟು ಬ್ರಿಲಿಯಂಟ್ ಥ್ರಿಲ್ಲರ್ಗಳು ನಮಗೆ ಸಿಗ್ತಿವೆ ಅಂಡ್ ಇದು ಕೂಡ ಅದಕ್ಕೆ ಆಡಪ್ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಸಿನಿಮಾ ಸರಿಸುಮಾರು 18 ಕೋಟಿಗಳನ್ನ ಥಿಯೇಟರ್ ನಲ್ಲಿ ಕಲೆಕ್ಟ್ ಮಾಡಿದ್ದು ಹಿಟ್ ಟ್ಯಾಗ್ ಅನ್ನ ಪಡ್ಕೊಂಡಿದೆ. 8.2 IMDb ರೇಟಿಂಗ್ ನೊಂದಿಗೆ ಈ ಸಿನಿಮಾ ZEE5 ನಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಥ್ರಿಲ್ಲರ್ ಪ್ರಿಯರು ನೋಡಿ, ಇಟ್ಸ್ ಎ ಗುಡ್ ವಾಚ್. ದ ನೈಟ್ ಏಜೆಂಟ್ ಸೀಸನ್ 2. ಒಂದು ಟಿವಿ ಶೋ ಹಿಟ್ ಆಯಿತು ಅಂದ್ರೆ ಅದನ್ನ ಫೋರ್ಸ್ಫುಲಿ ಡ್ರ್ಯಾಗ್ ಮಾಡಿ ವ್ಯಾಲ್ಯೂನ ಕಳ್ಕೊಳ್ಳುವಂತಹ ಸೀರೀಸ್ ಗಳನ್ನ ನಾವೀಗಾಗಲೇ ಬಹಳಷ್ಟು ನೋಡ್ಬಿಟ್ಟಿದೀವಿ. ಬಟ್ ಇಲ್ಲಿ ಸೆಕೆಂಡ್ ಸೀಸನ್ ನ ಕಂಪ್ಲೀಟ್ ಆಗಿ ರಿಫ್ರೆಶ್ ಮಾಡಿರೋದನ್ನ ನೋಡಿ ಖುಷಿ ಆಯ್ತು ಗುರುವೆ. ಮೊದಲನೇ ಪಾರ್ಟ್ ನ ಸ್ಕೆಲಿಟನ್ ಅಂದ್ರೆ ಬೇಸಾಗಿಟ್ಕೊಂಡು ಕಥೆನ ಡ್ರ್ಯಾಗ್ ಮಾಡದೆ ಹೊಸ ಕಥೆಯನ್ನ ಆಪ್ಟ್ ಮಾಡಿರೋದು ಒಂದು ಗುಡ್ ಮೂವ್. ಇನ್ನು ಇಲ್ಲಿನ ಪ್ರಮುಖ ಪಾತ್ರಧಾರಿ ಪೀಟರ್ ಅಮೆರಿಕಾ ಮೇಲಿರುವಂತಹ ದೊಡ್ಡ ಅಪರಾಧ ಒಂದನ್ನ ಹೇಗೆ ಟ್ಯಾಕಲ್ ಮಾಡ್ತಾನೆ ಅನ್ನೋದರ ಸುತ್ತ ಇಲ್ಲಿನ ಸ್ಟೋರಿ ಸುತ್ತುತ್ತೆ ಅಂಡ್ ಖಡಕ್ ಸಿನಿಮಾ ಪ್ರಕಾರ ಇದೊಂದು ಗುಡ್ ವಾಚ್. ಆಕ್ಷನ್ ಲವರ್ಸ್ಗೆ ಇಲ್ಲಿ ಒಂದು ಬಾಡೂಟ ಕಾಯ್ತಾ ಇದೆ. ಡೆಫಿನೆಟ್ಲಿ ಟ್ರೈ ಮಾಡಿ. 7.5 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಸಿಗುತ್ತೆ. ಸೀವರಪಲ್ಲಿ. ಪಂಚಾಯತ್ ಅನ್ನುವಂತಹ ವೆಬ್ ಸೀರೀಸ್ ಬಗ್ಗೆ ನೀವು ಕೇಳೇ ಇರ್ತೀರಾ. ಅದರದ್ದೇ ತೆಲುಗು ಅಡಾಪ್ಷನ್ ಆಗಿ ಸೀವರಪಲ್ಲಿ ತೆಲುಗು ಸ್ಟೇಟ್ಸ್ ನ ಪಲ್ಸ್ಗೆ ತಕ್ಕಂತೆ ಶೇಪ್ ಅಪ್ ಆಗಿದೆ. ಪಂಚಾಯತ್ ನನ್ನನ್ನ ಸಖತ್ ಇಂಪ್ರೆಸ್ ಮಾಡಿತ್ತು ಇನ್ ಎ ಲಾಟ್ ಆಫ್ ವೇಸ್. ಬಟ್ ಇದರ ಅಡಾಪ್ಷನ್ ನೋಡ್ಬೇಕಿದ್ರೆ ನನಗೆ ಸಖತ್ ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ಸ್ ಗಳಿದ್ವು. ಬಟ್ ಕೊನೆಗೆ ಇದು ನನ್ನ ಎಕ್ಸ್ಪೆಕ್ಟೇಷನ್ಸ್ ನ ಮೀರಿ ನಿಂತಿದೆ ಅಂದ್ರೆ ತಪ್ಪಾಗಲ್ಲ. ಒಂದು ಆಲ್ರೆಡಿ ಹೆಸರು ಮಾಡಿರುವಂತಹ ಪ್ರಾಡಕ್ಟ್ ನ ರೀಕ್ರಿಯೇಟ್ ಮಾಡೋದು ರಿಸ್ಕಿ ಕೆಲಸ. ಬಟ್ ಇಲ್ಲಿ ಅದನ್ನ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನೀವು ಪಂಚಾಯತ್ ನೋಡಿಲ್ಲ ಅಂದ್ರೆ ಮಾತ್ರ ಇದನ್ನ ನೋಡಬಹುದು ಅಂತ ಹೇಳ್ತೀನಿ. 8.5 IMDb ರೇಟಿಂಗ್ ನೊಂದಿಗೆ ಪ್ರೈಮ್ ವಿಡಿಯೋನಲ್ಲಿ ತೆಲುಗು ಭಾಷೆಯಲ್ಲಿ ಅವೈಲೇಬಲ್ ಇದೆ. ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್. ಇದು ಈ ವಾರದ ರಿಲೀಸ್ ಅಲ್ಲ. ಇದ್ರ ಬಗ್ಗೆ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು. ಹಾಗೂ ನೆಟ್ಫ್ಲಿಕ್ಸ್ ನ ಹಾಗೆ ಸ್ಕ್ರಾಲ್ ಮಾಡ್ಬೇಕಾದ್ರೆ ನಾನು ಇದನ್ನ ಟ್ರೈ ಮಾಡೋಣ ಅಂತ ಹಾಗೆ ಶುರು ಮಾಡಿದೆ ಗುರುವೆ. ಬಟ್ ಇದನ್ನ ನೋಡಿ ನಾನು ಸಖತ್ ಇಂಪ್ರೆಸ್ ಆಗಿದ್ದೀನಿ. ಸ್ಕ್ವಿಡ್ ಗೇಮ್ಸ್ ಅನ್ನುವಂತಹ ಶೋ ರೀತಿನೇ ಇಲ್ಲೂ ಕೂಡ ಆಟದ ಬದಲಿಗೆ ದುಡ್ಡಿಲ್ದೆ ಹೋದ್ರೆ ಸಾವು ಅನ್ನೋ ರೂಲ್ ನ ಫಾಲೋ ಮಾಡ್ಬೇಕಾಗತ್ತೆ. ಬಟ್ ವ್ಯತ್ಯಾಸ ಏನಂದ್ರೆ ಸ್ಕ್ವಿಡ್ ಗೇಮ್ ತರ ಈ ಆಟ ಒಂದು ಕ್ಲೋಸ್ ಎನ್ವಿರಾನ್ಮೆಂಟ್ ಅಲ್ಲಿ ನಡೆಯೋದಿಲ್ಲ.
ಇಡೀ ಸಿಟಿನೇ ನಿನ್ ಪ್ಲೇ ಗ್ರೌಂಡ್, ಸಿಕ್ಕವರೆಲ್ಲ ಪ್ಲೇಯರ್ಸೇ ಅಂಡ್ ಇಲ್ಲಿನ ಶಾಕ್ ವ್ಯಾಲ್ಯೂ, ಸರ್ಪ್ರೈಸಸ್, ಟ್ವಿಸ್ಟ್ ಗಳು ಎಲ್ಲವನ್ನ ನೋಡಿ ನಾನು ಇದನ್ನ ಡೆಫಿನೆಟ್ಲಿ ರಿವಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಗುರುವೆ. 7.7 IMDb ರೇಟಿಂಗ್ ಮಾಡ್ಕೊಂಡಿರುವಂತಹ ಈ ಸೀರೀಸ್ ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಸಿಗೋದು ನೆಟ್ಫ್ಲಿಕ್ಸ್ ನಲ್ಲಿ. ದ ಸೀಕ್ರೆಟ್ ಆಫ್ ಶೀಲ್ಡರ್ಸ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಗೆ ಸೇರ್ಕೊಳ್ಳುವಂತಹ ಈ ವೆಬ್ ಸೀರೀಸ್ ನಲ್ಲಿ ರಾಜೀವ್ ಖಂಡೇಲ್ವಾಲಾ, ಆಶೀಶ್ ವಿದ್ಯಾರ್ಥಿ ಲೀಡ್ ಗಳಾಗಿ ಕಾಣಿಸ್ಕೊಂಡಿದ್ದಾರೆ ಮತ್ತು ಆದಿತ್ಯ ಸರೋಬ್ದಾರ್ ಇಲ್ಲಿನ ಡೈರೆಕ್ಟರ್. ಈ ಸೀರೀಸ್ ಬೇಸ್ ಆಗಿರೋದು ಟ್ರೆಜರ್ ಹಂಟ್ ಮೇಲೆ. ಅಂತಿಂತ ಟ್ರೆಜರ್ ಹಂಟ್ ಅಲ್ಲ ಗುರುವೆ, ಇದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಸಂಬಂಧಪಟ್ಟಿರುವಂತಹ ಟ್ರೆಜರ್. ಸೀರೀಸ್ ನಲ್ಲಿ 25ರಿಂದ 30 ನಿಮಿಷದ 6 ಎಪಿಸೋಡ್ಗಳಿದೆ. ಒಂದು ಸಿನಿಮಾ ನೋಡಿ ಮುಗಿಸಿದ ಫೀಲ್ ಬಂತು ನನಗೆ. ಈ ಸೀರೀಸ್ ನಲ್ಲಿ ಒಂದು ನೇಷನ್ ವೈಡ್ ಪಾಪ್ಯುಲಾರಿಟಿ ಪಡೆಯುವಂತಹ ಎಲ್ಲಾ ಪೊಟೆನ್ಶಿಯಲ್ ಇದೆ ಅಂಡ್ ಇದು ಸದ್ಯದಲ್ಲೇ ಹೆವಿ ಸದ್ದು ಮಾಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. 7.5 IMDb ರೇಟಿಂಗ್ ನೊಂದಿಗೆ ಈ ಸೀರೀಸ್ ಹಾಟ್ ಸ್ಟಾರ್ ನಲ್ಲಿ ಕನ್ನಡ ಭಾಷೆಯಲ್ಲಿ ಅವೈಲಬಲ್ ಇದೆ. ಇದೊಂದು ಗ್ರೇಟ್ ವಾಚ್, ಖಂಡಿತ ಮಿಸ್ ಮಾಡ್ಕೊಳ್ಬೇಡ ದೋಸ್ತ. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್. ಅಂದ್ರೆ ಈ ವಾರ ರಿಲೀಸ್ ಆಗಿರುವಂತಹ OTT ಯಲ್ಲಿ ಸಿನಿಮಾಗಳು ಅಥವಾ ಸೀರೀಸ್ಗಳು ಅಂತ. ಅಲೈಸ್ ಇನ್ ಬಾರ್ಡರ್ ಲ್ಯಾಂಡ್ ನ ಬಿಟ್ಟು ಇದರಲ್ಲಿ ನೀವು ಯಾವ್ದನ್ನಾದ್ರೂ ನೋಡಿದ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾವ್ದನ್ನಾದ್ರೂ ನೋಡಿಲ್ಲ ಅಂದ್ರೆ ನೋಡಾದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೋಸ್ಕರನೇ ಇಷ್ಟು ಎಫರ್ಟ್ಸ್ ಹಾಕಿ ಈ ವಿಡಿಯೋ ಮಾಡಿದೀವಿ. ನಮ್ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಪ್ರೀತಿಯನ್ನ ತೋರಿಸಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.